IPL ಫೈನಲ್ ಬ್ಯಾಟಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಮೋ ಮೈದಾನದಲ್ಲಿ RCB ವಿರುದ್ಧ ಪಂಜಾಬ್ ಚೊಚ್ಚಲ ಕಪ್ಗಾಗಿ ಎರಡೂ ತಂಡಗಳು ಕೂಡ ಹೋರಾಡಲಿದೆ. ಮಹಾಯುದ್ಧದಲ್ಲಿ RCB ಹಾಟ್ ಫೇವರೇಟ್ ಅನ್ಸಿದೆ. ಇನ್ನು ಬ್ಯಾಟ್ಸ್ಮನ್ ಜೊತೆಗೆ ಬೌಲರ್ಗಳು ಕೂಡ ಭರ್ಜರಿ ಫಾರ್ಮ್ ನಲ್ಲಿದ್ದಾರೆ. ಹಾಗಿದ್ರೆ ಈ ಸಲ ಕಪ್ ನಮ್ದೇ ಆಗುತ್ತಾ? ಈ ಸ್ಟೋರಿ ನೋಡಿ. All the best RCB. All the best RCB. All the best RCB. ಸೀಸನ್ 18ರ IPL ಟೂರ್ನಿಯ ಕ್ಲೈಮ್ಯಾಕ್ಸ್ ಅಂತ IPL ಕಪ್ ವನವಾಸಕ್ಕೆ ಅಂತ್ಯ ಹಾಡುತ್ತಾ ಬೆಂಗಳೂರು. 18 ವರ್ಷ, ಬರೋಬ್ಬರಿ 18 ವರ್ಷ. ರಾಮಾಯಣದ ವನವಾಸಕ್ಕಿಂತಲೂ 4 ವರ್ಷ ಹೆಚ್ಚು ಕಾದಿದ್ದಾರೆ RCB ಅಭಿಮಾನಿಗಳು. ಕೈಗೆ ಬಂದ ತುತ್ತು 3 ಸಲ ಬಾಯಿಗೆ ಬಂದಿಲ್ಲ. ಆದರೆ ಹೋರಾಡುವ ಮನಸ್ಥಿತಿ ಕೊಂಚ ಕೂಡ ಕಡಿಮೆ ಆಗಿಲ್ಲ. ಪ್ರತಿ ಸಲವೂ ಈ ಸಲ ಕಪ್ ನಮ್ದೇ ಅಂತ ಅಖಾಡಕ್ಕೆ ಇಳಿದು ಪ್ರತಿ ಸಲ ನಿರಾಸೆ ಅನುಭವಿಸಿದ್ದ 2025ರಲ್ಲಿ ಕಪ್ ಗೆಲ್ಲುವ ಉತ್ಸಾಹದಲ್ಲಿದೆ. ವಿರಾಟ್ ಕೊಹ್ಲಿ ಮೇಲೆ ಅಭಿಮಾನಿಗಳ ಕಣ್ಣು ನೆಟ್ಟಿದೆ. 2 ರೆಡ್ ಆರ್ಮಿ ಕ್ರಿಕೆಟ್ ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಯಾರು IPL ಕಿರೀಟದ ಅಧಿಪತಿ ಆಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಪಂಜಾಬ್ಗೆ ಪಂಚ್ ನೀಡಿ ಫೈನಲ್ ಏರಿರುವ RCB ಈ ಸಲ ಶತಾಯಗತಾಯ ರಣಕಣದಲ್ಲಿ ಕಪ್ ಗೆಲ್ಲಲು ಪಣ ತೊಟ್ಟಿದೆ. ಇದಕ್ಕಾಗಿ ಇನ್ನಿಲ್ಲದ ಗೇಮ್ ಪ್ಲಾನ್, ಸ್ಟ್ರಾಟಜಿ ರೂಪಿಸಿಕೊಂಡಿದೆ. ನಮೋ ಮೈದಾನದಲ್ಲಿ ಮತ್ತೆ ಶ್ರೇಯಸ್ ಅಯ್ಯರ್ ಪಡೆಯೇ RCB ವಿರುದ್ಧ ಫೈನಲ್ ಫೈಟ್ ನಡೆಸಲಿದೆ. ಸೀಸನ್ 18ರ ಕಲರ್ಫುಲ್ ಟೂರ್ನಿ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. 70 ರೋಚಕ ಲೀಗ್ ಮ್ಯಾಚ್ಗಳು, 3 ಹೈ ಟೆನ್ಷನ್ ಪ್ಲೇ ಆಫ್ ಪಂದ್ಯಗಳ ಕಾದಾಟ, 3 ತಿಂಗಳ ಅದ್ದೂರಿ ಮನರಂಜನೆಯ ಜಾತ್ರೆಯ ಅಂತ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 18 ವರ್ಷಗಳ ವನವಾಸಕ್ಕೆ ಬ್ರೇಕ್ ಹಾಕಿ ಟ್ರೋಫಿಗೆ ಮುತ್ತಿಕ್ಕಲು ಬೆಂಗಳೂರು ಬಾಯ್ಸ್ ರೆಡಿ ಆಗಿದ್ದಾರೆ. ಅಹಮದಾಬಾದ್ನ ನಮೋ ಅಂಗಳದಲ್ಲಿ ನಡೆಯುವ ಫೈನಲ್ ಫೈಟಲ್ಲಿ RCB ದಿಟ್ಟ ಹೆಜ್ಜೆ ಇಟ್ಟರೆ ಅಸಂಖ್ಯ ಅಭಿಮಾನಿಗಳ ಕನಸು ನನಸಾಗಲಿದೆ. ಈ ಹಿಂದಿನ 18 ಸೀಸನ್ RCBಗೂ ಈ ಸೀಸನ್ RCBಗೂ ಹೆಚ್ಚು ಡಿಫರೆನ್ಸ್ ಇದೆ. ಬೌಲಿಂಗ್, ಬ್ಯಾಟಿಂಗ್, ಆಲ್ರೌಂಡರ್ ಎಲ್ಲರೂ ಕೂಡ ಉತ್ತಮ ಫಾರ್ಮ್ನಲ್ಲಿದ್ದು ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ಜನರು. ಅದೇ 18 ವರ್ಷ ಆಗಿದಲ್ಲ, ಜರ್ಸಿ ನಂಬರು ಎಲ್ಲ ಒಂದೇ ಇದೆ. ಲೈಕ್ ವಿನ್ ಆಗ್ಬೋದಂತ ಫುಲ್ ಕ್ಯೂರಿಯಾಸಿಟಿ ಇದೆ. ಪಕ್ಕ ಗೆಲ್ತಾರೆ. ಹಾ, ಗೆಲ್ತಾರೆ. ಎಷ್ಟು ಹೊಡಿತಾರೆ ನಾಳೆ ವಿರಾಟ್ ಕೊಹ್ಲಿ? ಹೊಡಿಬೋದು 50 ಮೇಲೆ. ಹಾ, ಪಂಜಾಬ್ ಸ್ಟ್ರಾಂಗ್ ಆಗಿದೆಯಪ್ಪ. ಬಟ್ ಕಂಪೇರ್ ಮಾಡಿದ್ರೆ ಈ ಸತಿ RCB ಎಲ್ಲ ಮ್ಯಾಚಸ್ ಚೆನ್ನಾಗಿ ಆಡಿದ್ದಾರೆ. ನಾವೇನೋ ಆಡ್ತಾರೆ. ಎಸ್, ಗೆಲ್ತಾರೆ ಒಟ್ಟು. ಹಾ, ಗೆಲ್ತಾರೆ. RCB ಗೆದ್ದೇ ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದು ಹಾಗೆ ಆಗತ್ತೆ. ಎಷ್ಟಾದರೂ ವಿರಾಟ್ ಕೊಹ್ಲಿ ಅವರಿದ್ದಾರೆ, ಸೊ ಗೆದ್ದೇ ಗೆಲ್ಲುತ್ತೆ, ನಂಬಿಕೆ ಇದೆ. ಆಲ್ ದ ಬೆಸ್ಟ್ ಟೀಮ್ಗೆ. ಎಕ್ಸ್ಪೆಕ್ಟೇಷನ್ ಏನಿಲ್ಲ, RCB ವಿನ್ ಆಗ್ತಾರೆ ಅಂತ ಗೊತ್ತು. ಸೊ ಫುಲ್ RCBಗೆ ಸಪೋರ್ಟಲ್ಲಿ ನಿಂತಿದ್ದೀವಿ. 18 ವರ್ಷದಿಂದ ಕಾಯ್ತಾ ಇದ್ದೀವಿ. ಸೊ ಇವಾಗ ಮತ್ತೆ ಫೈನಲ್ಸಿಗೆ ಬಂದಿದ್ದಾರೆ. ನಮ್ಮ ಎಲ್ಲರದು 6th ಸೆನ್ಸ್ ಹೇಳ್ತಾ ಇರೋದೇನೆಂದರೆ RCB ಈ ಸತಿ ವಿನ್ ಆಗೇ ಆಗ್ತಾರೆ, ಈ ಸತಿ ಕಪ್ ನಮಗೆ ಬಂದೇ ಬರುತ್ತೆ ಅಂತ. ಸೊ ಅದ್ರಲ್ಲಿ ಇನ್ನೊಂದು ಮಾತಿಲ್ಲ, ಈ ಸತಿ RCB ವಿನ್ ಆಗೇ ಆಗುತ್ತೆ, ಈ ಸತಿ ಕಪ್ ನಮ್ಮದೇ. ಮೊದಲ ಸೀಸನ್ ಇಂದ RCB ಬ್ಯಾಟಿಂಗ್ ಬಗ್ಗೆ ಮಾತನಾಡುವವರಿಲ್ಲ. ಕೊಹ್ಲಿ, ಎಬಿಡಿ, ಗೇಲ್, ರಾಹುಲ್, ಉತ್ತಪ್ಪ ಹೀಗೆ ಹಲವಾರು ದಿಗ್ಗಜರನ್ನ ಕಂಡಿದೆ. ಆದರೆ ಪದೇ ಪದೇ ಬೌಲಿಂಗ್ ವಿಭಾಗ ವೈಫಲ್ಯ ಅನುಭವಿಸ್ತಾ ಇತ್ತು. ಆದರೆ ಈ ಸಲ ಈ ಬಗ್ಗೆ ಹೆಚ್ಚು ಗಮನ ನೀಡಿರುವ RCB ಮ್ಯಾನೇಜ್ಮೆಂಟ್ ಮ್ಯಾಚ್ ವಿನ್ನರ್ ಬೌಲರ್ಗಳ ಆಯ್ಕೆ ಮಾಡಿತ್ತು. ರೆಡ್ ಆರ್ಮಿಯ ಸಕ್ಸಸ್ಫುಲ್ ಯಾತ್ರೆಯಲ್ಲಿ ಬೌಲಿಂಗ್ ವಿಭಾಗ ಕೀ ರೋಲ್ ಪ್ಲೇ ಮಾಡಿದೆ. ಇದೀಗ ಫೈನಲ್ಗೆ ಎಂಟ್ರಿ ನೀಡಿರುವ RCB ಟ್ರೋಫಿಗೆ ಮುತ್ತಿಡಬೇಕಾದ್ರೆ ಈ ಬೌಲರ್ಗಳ ಆಟ ಮೋಸ್ಟ್ ಕ್ರೂಷಿಯಲ್. ಇವರ ಆಟ ನಡೆದ್ರೆ RCB ಟ್ರೋಫಿ ಗೆಲ್ಲೋದು ಶತ ಸಿದ್ಧ. RCB ಹಣೆ ಬರಹ ಬದಲಿಸುತ್ತಾ ತ್ರಿವಳಿ ಅಸ್ತ್ರ. ಹ್ಯಾಸಲ್ವುಡ್, ಭುವಿ, ದಯಾಳ್, ದರ್ಬಾರ್. 18 ವರ್ಷಗಳ IPL ಇತಿಹಾಸದಲ್ಲೇ RCB ಮೊದಲ ಬಾರಿಗೆ ದಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಹೊಂದಿದೆ. ಟೂರ್ನಿಯ ಆರಂಭದಿಂದಲೂ ಸಾಲಿಡ್ ಆಟವಾಡಿದ್ದು RCBಗೆ ಗೆಲುವಿನ ರುಚಿ ಉಣಬಡಿಸಿದ್ರಲ್ಲಿ ಮಹತ್ವದ ಪಾತ್ರ ವಹಿಸಿದೆ RCBಯ ಪೇಸ್ ಅಟ್ಯಾಕ್ ಅನ್ನೋದರಲ್ಲಿ 2 ಮಾತಿಲ್ಲ. ಪವರ್ ಪ್ಲೇ, ಫ್ಲಾಗ್ ಓವರ್ಗಳಲ್ಲಿ ಎಫೆಕ್ಟಿವ್ ಬೌಲಿಂಗ್ ಮಾಡುತ್ತಿರುವ ಈ ತ್ರಿವಳಿಗಳು ಬರೋಬ್ಬರಿ 53 ವಿಕೆಟ್ ಉರುಳಿಸಿದ್ದಾರೆ. ಅಷ್ಟೇ ಅಲ್ಲ, ಎದುರಾಳಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದಾರೆ. ಹೀಗಾಗಿ ಫೈನಲ್ನಲ್ಲಿ ಇವರ ದರ್ಬಾರ್ ನಡೆದ್ರೆ ಎದುರಾಳಿ ಖಲ್ಲಾಸ್ ಆಗೋದು ಗ್ಯಾರಂಟಿ. ಪ್ರಸಕ್ತ ಸೀಸನ್ನಲ್ಲಿ 11 ಪಂದ್ಯಗಳನ್ನಾಡಿರುವ ಜೋಸ್ ಹ್ಯಾಸಲ್ವುಡ್ 21 ವಿಕೆಟ್ ಬೇಟೆಯಾಡಿದ್ದಾರೆ. ಭುವನೇಶ್ವರ್ 9.27ರ 15 ವಿಕೆಟ್ ಕಬಳಿಸಿದ್ದಾರೆ. ಯಶ್ ದಯಾಳ್ 14 ಪಂದ್ಯಗಳಿಂದ 18 ವಿಕೆಟ್ ಕಬಳಿಸಿದ್ದಾರೆ. ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ವಿಕೆಟ್ ಬೇಟೆಯಾಡಿದ್ದಾರೆ. ಟೂರ್ನಿಯುದ್ದಕ್ಕೂ ಜವಾಬ್ದಾರಿಯುತ ಆಟವಾಡಿರುವ RCB ಬೌಲರ್
ಫೈನಲ್ ಸಮರದಲ್ಲಿ ಅದೇ ಕಿಚ್ಚಿನ ಪ್ರದರ್ಶನ ಹೊರಹಾಕಿದ್ರೆ ಟ್ರೋಫಿ ಗೆಲ್ಲೋದ್ರಲ್ಲಿ ಆಶ್ಚರ್ಯ ಪಡಬೇಕಿಲ್ಲ. ಕ್ವಾಲಿಫೈಯರ್ 1ನಲ್ಲಿ ಅಟ್ಯಾಕಿಂಗ್ ಸ್ಪೆಲ್ ಮಾಡಿದ RCB ಬೌಲರ್ಸ್ ಫೈನಲ್ನಲ್ಲೂ ಅದೇ ಆಟ ಪುನರಾವರ್ತಿಸಿದ್ರೆ ಗೆಲುವಿನ ಬಾವುಟ ಹಾರಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಮಲ್ಲಿಕಾರ್ಜುನ್ ಪಾಟೀಲ್, ಜಿ ಕನ್ನಡ ನ್ಯೂಸ್. ಆಲ್ ದ ಬೆಸ್ಟ್ RCB. All the best, RCB.